ಟ್ರೇಡಿಂಗ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ 80% ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯೂಸ್ಫುಲ್ ಆಗುತ್ತೆ ನಮಗೆ. ಸೊ ನಾನು ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ಒಂದು ಸ್ಟಾಕ್ ನ ಪ್ರೈಸು 100 ರುಪೀಸ್ ಇದೆ. 100 ರುಪೀಸ್ ಇಂದ 110 ಹೋಗಿದೆ. ಸೊ 110 ಹೋಗಿ ಮತ್ತೆ ಅದು 100 ರುಪೀಸ್ ಬಂದಿದೆ. ಸೊ ಮತ್ತೆ 100 ಇಂದ 110 ಹೋಗಿದೆ. ಸೊ ಇದ್ರ ಅರ್ಥ ಇಲ್ಲಿ ನೋಡಿ, ಪದೇ ಪದೇ ಈ ಲೆವೆಲ್ಗೆ ಬಂದು ಪ್ರೈಸ್ ಟಚ್ ಆಗ್ತಾ ಇದ್ರೆ ಅದರ ಅರ್ಥ ಇದು ಬಂದು ಸಪೋರ್ಟ್ ಅಂತ. ಸೊ ವಿ ಕಾಲ್ ಇಟ್ ಆಸ್ ಸಪೋರ್ಟ್ ಆರ್ ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ. ಅಂಡ್ ಮೇಲೆ ಪ್ರೈಸ್ 110 ಹೋಗ್ತಾ ಇದೆ, ಬಟ್ 110 ನ ಬ್ರೇಕ್ ಮಾಡ್ತಾ ಇಲ್ಲ. ಸೊ ನಾವು ಇದನ್ನ ಕರಿತೀವಿ ಆಸ್ ಎ ರೆಸಿಸ್ಟೆನ್ಸ್. ಸೊ ಇದನ್ನ ರೆಸಿಸ್ಟೆನ್ಸ್ ಆರ್ ಸಪ್ಲೈ ಝೋನ್ ಅಂತ ಕರಿತೀವಿ. ಸೊ ಈ ಒಂದು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ನಮಗೆ ಒಂದು ರೇಂಜ್ ನ ತೋರಿಸುತ್ತೆ, ಎಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದೆ ಅಂತ. ಸೊ ಎಲ್ಲಿ ಕೂಡ ಬ್ರೇಕ್ ಆದ್ರೂ ಅಲ್ಲಿಂದ ನಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಅರ್ಥ. ಸೇ 110 ಇಂದ ಒಂದು ಸ್ಟಾಕ್ ಪ್ರೈಸ್ ಮೇಲೆ ಹೋಯ್ತು, ಅದರ ಅರ್ಥ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ. ಸೊ ಬ್ರೇಕ್ಔಟ್ ಆದಾಗ ಇಲ್ಲಿ ಬುಲಿಶ್ ಅಂದ್ರೆ ಬೈ ಆಪರ್ಚುನಿಟಿ. ಅದೇ ಇನ್ ಕೇಸ್ ಈ ಪ್ರೈಸ್ ಇಂದ ಕೆಳಗಡೆ ಬಂದಿದ್ರೆ ಇಲ್ಲೊಂದು ಕ್ಯಾಂಡಲ್ ಫಾರ್ಮ್ ಆದ್ರೆ ಇದು ಬಂದು ಸೆಲ್ ಅಂದ್ರೆ ಬ್ಯಾರಿಶ್ ಅಂತ ಅರ್ಥ. ಸೊ ಈ ಸಪೋರ್ಟ್ ನ ನಾವು ಬೇಕಂದ್ರೆ ಫ್ಲೋರ್ ಅಂತಾನು ಕರಿಬಹುದು. ಈಗ ನಾವು ಒಂದು ಮನೆಯಲ್ಲಿ ನೆಲದ ಮೇಲೆ ನಿಂತ್ಕೊಂಡಿರ್ತೀವಿ, ನಮಗೆ ಸಪೋರ್ಟ್ ಕೊಡ್ತದೆ, ಸೊ ಅದನ್ನ ನಾವು ಫ್ಲೋರ್ ಅಂತ ಕರಿತೀವಿ. ಅಂಡ್ ರೆಸಿಸ್ಟೆನ್ಸ್ ನ ನಾವು ಸೀಲಿಂಗ್ ಅಂತ ಕರಿಬಹುದು. ಸೊ ಫ್ಲೋರ್ ಇಂದ ಸೀಲಿಂಗ್ ಗೆ ಏನು ಸ್ಪೇಸ್ ಇದೆಯಲ್ಲ, ಆ ಸ್ಪೇಸ್ ಅಲ್ಲಿ ನಮ್ಮ ಒಡನಾಟ ಹೇಗಾಗುತ್ತೋ ಹಾಗೆ ಪ್ರೈಸ್ ಕೂಡ ಅಷ್ಟೇ ಈ ಒಂದು ರೇಂಜ್ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾನು ಎಕ್ಸಾಂಪಲ್ ಚಾರ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ. ಇದು ನಿಫ್ಟಿ 50 ಚಾರ್ಟ್. ಇದರಲ್ಲಿ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಲೆಟ್ಸ್ ಸೇ ಇವಾಗ ಈ ಪ್ರೈಸ್ ನೋಡಿ, ಈ ಜಾಗದಲ್ಲಿ ಪ್ರೈಸ್ ಮತ್ತೆ ಮತ್ತೆ ಟೆಸ್ಟ್ ಆಗಿದೆ. ಸೊ ಅದರ ಅರ್ಥ ಇಲ್ಲಿ ಬಂದಿದೆ ಬೈಯರ್ಸ್ ಆಕ್ಟಿವ್ ಆಗಿದ್ದಾರೆ, ಮತ್ತೆ ಮೇಲೆ ಹೋಗಿದ್ದಾರೆ, ಮತ್ತೆ ಸೆಲ್ಲರ್ಸ್ ಪುಷ್ ಮಾಡಿದ್ದಾರೆ ಬಟ್ ಮೇಲೆ ಹೋಗಿದ್ದಾರೆ. ಸೊ ಇದ್ರ ಅರ್ಥ ಟ್ರೆಂಡ್ ಲೈನ್ ಡ್ರಾ ಮಾಡೋಣ. ಇದು ನೋಡಿ ಸಪೋರ್ಟ್ ಲೈನ್ ಇದು. ಸೊ ಸಪೋರ್ಟ್ ಲೈನ್ ಇಲ್ಲಿ 1 ಟೈಮ್ ಟೆಸ್ಟ್ ಆಗಿದೆ, ಸೆಕೆಂಡ್ ಟೈಮ್ ಟೆಸ್ಟ್ ಆಗಿದೆ, ಥರ್ಡ್ ಟೈಮ್ ನೋಡಿ ಬ್ರೇಕ್ ಆಗಿದೆ. ಸೊ ಬ್ರೇಕ್ ಆದಾಗ ಒಂದು ಒಳ್ಳೆ ಟ್ರೇಡಿಂಗ್ ಆಪರ್ಚುನಿಟಿ ಸಿಕ್ಕಿದೆ, ಪ್ರೈಸ್ ಫಾಲ್ ಆಗಿದೆ. ಸೊ ಇಲ್ಲಿ ಏನು ಸೆಲ್ಲರ್ಸ್ ಎಲ್ಲ ಆಕ್ಟಿವ್ ಆಗಿ ಪುಷ್ ಮಾಡಿದ್ದಾರೆ ಪ್ರೈಸ್ ನ. ಸೊ ಇಲ್ಲೊಂದು ಆಪರ್ಚುನಿಟಿ ಸಿಕ್ತು. ಅಂಡ್ ಲೆಟ್ಸ್ ಸೇ ಈಗ ಮೇಲೆ ಈ ಲೆವೆಲ್ ನೋಡಿ, ಮತ್ತೆ ಮತ್ತೆ ಎಲ್ಲಿ ಮತ್ತೆ ಮತ್ತೆ ಪ್ರೈಸ್ ಟಚ್ ಆಗಿ ಫಾರ್ಮ್ ಆಗ್ತಾ ಇದೆಯೋ ಇದು ಬಂದು ರೆಸಿಸ್ಟೆನ್ಸ್ ಲೆವೆಲ್. ಸೊ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಬಟ್ ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಆಗಿ ಅದನ್ನ ಪುಷ್ ಮಾಡಿದ್ದಾರೆ. ಸೊ ಟ್ರೇಡಿಂಗ್ ಬಂದು ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಗೇಮ್. ಸೊ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದು ಕೊನೆಗೆ ಮ್ಯಾಟರ್ ಆಗೋದು. ಸೊ ಇಲ್ಲಿ ನೋಡಿ ಈ ಪ್ರೈಸ್ ರೇಂಜ್ ಇಲ್ಲೇ ಇದೆ. ಹೆಚ್ಚಿನ ಟ್ರೇಡಿಂಗ್ ಕಾಂಟೆಂಟ್ಗೆ ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.